ಮಾಡಿಕೊಳ್ತೇನೆ. ಹಾಗೆ ಬೌದ್ಧ ಉಪಾಸಕರಾದಂತಹ ಮುರುಗೇಶ್ ಅವರಿದ್ದಾರೆ, ರಾಹುಲ್ ಉಲಿಮನೆ ಅಂತ ನಾನಿದ್ದೀನಿ, ಶಿವಾನಂದ ಶಿಂದೆ ಅಂತಕ್ಕಂಥ ಬೀದರಿಂದ, ಪಾಲಿ ಶಿಕ್ಷಕರು ಮತ್ತು ಬೌದ್ಧ ಉಪಾಸಕರಾದಂತಹ ರಣಧೀರ್ ಹೊಸಮನಿ ಅವರಿದ್ದಾರೆ. ಹಾಗೆ ನಮ್ಮೆಲ್ಲರಿಗೆ ಬೌದ್ಧ ಧರ್ಮದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಂತಹ ಪ್ರಕಾಶ್ ಗೋಡ್ಬೆಲ್ ಸರ್ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಕೋರುತ್ತಾ, ವಿಶೇಷವಾಗಿ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಮುಂದುವರಿತಕ್ಕಂತಹ ಮಾಧ್ಯಮ ಸ್ನೇಹಿತರು, ದೃಶ್ಯ ಮಾಧ್ಯಮ ಸ್ನೇಹಿತರು, ಪ್ರಿಂಟ್ ಮಾಧ್ಯಮ ಸ್ನೇಹಿತರು ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಅತ್ಯಂತ ಪ್ರೀತಿಯಿಂದ ತಮ್ಮ ಸ್ವಾಗತ ಬಯಸ್ತೇನೆ. ಪೂಜ್ಯ ಬಂತೇಜಿಯವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರೇ ಒಂದು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲರ ಹತ್ರ ನಾನು ಮನವಿ ಮಾಡ್ಕೊಂತಿದ್ದೀನಿ, ಅವರು ಕನ್ನಡ ಭಾಷೆ ಮಾತಾಡಲ್ಲ, ಹಿಂದಿಯಲ್ಲಿ ಹೇಳ್ತಾರೆ. ಅದನ್ನ ಬೇಕಾದ್ರೆ ನಮ್ಮ ಪೂಜೆ ಬಂತೇಜ್ ಹೇಳ್ತಾರೆ, ಅವ್ರು ಹೇಳಿದ್ದು ಒಂದಿಷ್ಟು ಕಾನ್ಸೆಪ್ಟ್ ಬೇಕಾದ್ರೆ ನಾವು ಕನ್ನಡದಲ್ಲಿ ಅನುವಾದ ಮಾಡ್ತೀವಿ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ಕೋರುತ್ತಾ, ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾಗಿ ಇದ್ದಂತ ಪೂಜ್ಯ ವಿನಯಾಚಾರ್ಯ ಬಂತೇಜಿ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. प्रेस क्लब ऑफ बेंगलोर आज बेंगलोर में महाबोधि महाविहार बौद्ध गया, जिसके ऊपर 1949 में 1949 में डीटी एक्ट बुद्धिस्ट टेम्पल मैनेजमेंट एक्ट बनाया गया। उस एक्ट के प्रावधान से 4 बुद्धिस्ट, 4 हिंदू और गया जिले के मजिस्ट्रेट को उसका चेयरमैन घोषित किया गया। 76 ईयर के बाद तक आज भी हम महाबोधि महाविहार मुक्ति आंदोलन के लिए लगातार प्रोटेस्ट करते आ रहे हैं। रिसेंटली अभी ये प्रोटेस्ट 12 फरवरी 2025 में बौद्ध गया में स्टार्ट हुआ और बुद्ध पूर्णिमा पर पूरे देश से बौद्ध उपासक ने आह्वान किया कि बौद्ध गया में संपूर्ण भारत से बौद्ध उपासक भगवान बुद्ध में अपनी श्रद्धा विश्वास रखने वाले सभी बुद्ध के अनुयायी बुद्ध पूर्णिमा के दिवस पर बौद्ध गया में इकट्ठा हो गए। सरकार ने जबरदस्ती, प्रशासन ने बौद्ध गया पहुंचने वाले उपासकों के साथ दुर्व्यवहार किया, जिसका परिणाम ये आया कि हमारे ऊपर और 5 साथियों के ऊपर गैर कानूनी ढंग से अवैध रूप से फर्जी मुकदमे लिखकर 68 डे की जेल हमें काटनी पड़ी। उसके बाद ये आंदोलन रुकने वाला नहीं था। प्रशासन या सरकार जिस मंशा से चाल चल रही थी, प्रयास कर रही थी कि फर्जी मुकदमे लगाकर जेल भेज दिया जाए और फिर ये आंदोलन समाप्त हो जाएगा, तो ऐसा उनकी ये गलतफहमी रही। और फिर हमने संपूर्ण महाराष्ट्र में, कर्नाटक में, छत्तीसगढ़ में और देश के अलग अलग राज्यों में महाबोधि महाविहार मुक्ति आंदोलन के जन समर्थन में समर्थन जुटा ಅವರು ರಾಜ್ಯವ್ಯಾಪ್ತಿ ಸುತ್ತಬೇಕಾಗಿತ್ತು. ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಸ್ಥಿತಿಗತಿಗಳು, ಸಮಾಜದಲ್ಲಿ ಏನಿದೆ, ಅನ್ಯಾಯ ನಡೀತಾ ಇದೆ, ಎಜುಕೇಶನ್ ಇಲ್ಲದೆ ಇರುವಂತದ್ದು, ಆರ್ಥಿಕವಾಗಿ ಎಷ್ಟು ಮುಗ್ಗಟ್ಟಿದೆ, ಆಮೇಲೆ ಕೈ ಕೆಲಸಕ್ಕೆ ಈಗಾಗಲೇ ಇದು ಹೊಸ ಆವಿಷ್ಕಾರಗಳ ಮೂಲಕ ಕೈ ಕೆಲಸಕ್ಕೆ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ಕುಲಕಸಬುಗಳು ಹಾಳಾಗ್ತಾ ಇದೆ. ಇದನ್ನೆಲ್ಲ ಸಂಕ್ಷಿಪ್ತವಾಗಿ ವರದಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಅದಕ್ಕೆ 18.75 ಲಕ್ಷ ರೂಪಾಯಿ ಹಣ ಕೂಡ ನಮ್ಮ ತೆರಿಗೆದಾರರ ಹಣವನ್ನು ಸರ್ಕಾರ ಕೊಟ್ಟಿದೆ. ಇದು ಅಲ್ಲಿ ಹೋಗಿ
ಮಾಡಬೇಕಾದಂತವ್ರು ಇಲ್ಲೇ AC ರೂಮ್ ನಲ್ಲಿ ಕೂತ್ಕೊಂಡು ಯಾರ್ದೋ ಆಮಿಷಗಳಿಗೋ ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ST ಮೀಸಲಾತಿ ಸಿಗಬಾರದು, ಅವರು ನಮ್ಮ ಸರಿಸಮಾನವಾಗಿ ಬೆಳಿತಾರೆ ಅಂತ ಏನೋ ದೂರದೃಷ್ಟಿನೋ ಏನೋ, ಹಾಗಾಗಿ ಅವರು ಯಾವುದೋ ಒಂದು ಗೂಟಾಟಿಕೆಯ ಒಂದು ವರದಿಯನ್ನ, ಕರಡು ಪ್ರತಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಕೊಟ್ಟಿದ್ದಾರೆ ವಿಶ್ವಕರ್ಮ ಸಮಾಜಕ್ಕೆ ST ಮೀಸಲಾತಿಯ ಅಗತ್ಯ ಇಲ್ಲ ಅನ್ನೋ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಫಸ್ಟ್ ನಾವು ವಿಶ್ವಕರ್ಮ ಸಮಾಜ ಒಕ್ಕರಿನಿಂದ ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಇನ್ನೆಷ್ಟು ವರ್ಷ ತುಳಿತೀರ ಸಮಾಜನ? ಬರೀ ಉಳ್ಳವರು ಅಥವಾ ಸಂಖ್ಯಾಬಲ ಇರುವಂತವ್ರು ಮಾತ್ರ ನೀವು ಅಧಿಕಾರದಲ್ಲಿ ಕೂರಿಸಬೇಕು ಅನ್ನೋಂಗಿದ್ರೆ ಸಣ್ಣ ಸಣ್ಣ ಸಮುದಾಯಗಳು ಈಗ 100 ಹಿಂದುಳಿದ ವರ್ಗದಲ್ಲಿ ಕೂಡ ಇದ್ದಾರೆ. ಅಂತ ಸಮಾಜಗಳಿಗೆ ಅಧಿಕಾರನೇ ಇಲ್ಲ, ನಮಗೊಂದು ಜನಪ್ರತಿನಿಧಿಯೂ ಇಲ್ಲ, ಒಂದು ಕಾರ್ಪೊರೇಟರು ಇಲ್ಲ. ಇಂಥದಕ್ಕೆ ಅಟ್ಲೀಸ್ಟ್ ST ಮೀಸಲಾತಿ ಮೂಲಕ ಸಿಗಬೇಕಾಗಿರುವಂತದಕ್ಕೂ ಕೂಡ ನೀವು ಬೆಲ್ಲಾಗ್ತೀರಾ ಅಂತಂದ್ರೆ ನಿಮ್ಮ ಉದ್ದೇಶಗಳೇನಿರ್ಬೇಕು? ಯಾಕಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾಶ ಮಾಡೋದೇ ನಿಮ್ಮ ಉದ್ದೇಶ ಇರಬೇಕು ಅಂತ ಹೇಳಿ ನಾವು ಅದರ ವಿರುದ್ಧ ಒಂದು ಜನಜಾಗೃತಿ ಸಭೆಯನ್ನ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ವಿ. ಅದರ ಪೂರ್ವಭಾವಿಯಾಗಿ 4ನೇ ತಾರೀಕು ಹೆಗ್ಗಿನಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಜಗದೀಶ್ ಅವರು ಮತ್ತು ತಂಡದವರು ಏರ್ಪಾಡು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಂಜುಂಡಿಯವರು ಬರ್ತಾರೆ, ಶಾಲೇಶ್ವರಿ ಸೋಮಶೇಖರ್ ಅವರು ಬರ್ತಾರೆ, ಮುನ್ರಾಜ್ ಅವರು ಬರ್ತಾರೆ. ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಲ್ಲಿ ST ಮೀಸಲಾತಿ ವಿರುದ್ಧ ನಾವು ಹೋರಾಟ ಮಾಡ್ಕೋಬೇಕು ಅಂತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಈ ಒಂದು ತುಳಿತಕ್ಕೊಳಗಾದ ಸಮಾಜಕ್ಕೆ ನ್ಯಾಯ ಎತ್ತಿಡಿಯಕ್ಕೆ ಗೌರವಾನ್ವಿತ ಮಾಧ್ಯಮಗಳು ದಯವಿಟ್ಟು ನಮ್ಮ ಪರ ಬರೆದು ನಮಗೆ